ನೀವು ಬುದ್ಧಿವಂತರಾಗಿದ್ರೆ ಈ ವಿಡಿಯೋ ನೋಡೋದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಫೋನ್ ಬಿಸಾಕ್ಬಿಡಿ. ನೀವು ದಡ್ಡರಾಗಿದ್ರೆ ಮಾತ್ರ ಕಂಟಿನ್ಯೂ ಮಾಡಿ. ಪ್ಲೀಸ್ ಸಮಾಧಾನ, ಸೈಲೆನ್ಸ್. ನಾನು ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂತ ಸಿನಿಮಾ ನೋಡಿ ನಿಮಗೆ ಅರ್ಥ ಆಗುತ್ತೆ. ಬೆಳಗ್ಗೆನೆ ಬಲಮಗ್ಲಲ್ಲೋ ಎಡಮಗ್ಲಲ್ಲೋ ಎದ್ದು ಅರೆ ಬರೆ ಮುಖ ತೊಳೆದು ಅರೆ ನಿದ್ದೆಯಲ್ಲಿ ಕೊರಿಯೋ ಚಳಿಲಿ ಹೋಗಿ ಯುವ ಸಿನಿಮಾ ನೋಡಿದೆ. ಸಿನಿಮಾ ಶುರು ಆಗ್ತಿದ್ದಂಗೆ ನಿದ್ದೆ ಚಳಿ ಎಲ್ಲ ಚೇರ್ ಕೆಳಗಡೆ ಎಲ್ಲೋ ಜಾರ್ಕೊಂಡು ಹೋಗ್ಬಿಡ್ತು ಗುರು. ನೀವು ನೋಡಿದ್ರಾ? ಫೋಕಸ್ ಸಿಗ್ತಾ? ಸಿಗ್ಲಿಲ್ಲ ಅಂದ್ರೆ ನಾನು ಹೇಳೋ ವಿಷಯದ ಮೇಲೆ ಫೋಕಸ್ ಮಾಡಿ, ಪಕ್ಕಾ ಫೋಕಸ್ ಸಿಗುತ್ತೆ. ಅದೇನು ಅಂತ ತಿಳ್ಕೊಳ್ಳೋಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಇಷ್ಟ ಆದರೆ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ಇನ್ನೂ ಜಾಸ್ತಿ ಇಷ್ಟ ಆದರೆ ಪಕ್ಕದಲ್ಲಿರೋರ್ಗೂ ಸಜೆಸ್ಟ್ ಮಾಡ್ಬಿಡಿ. ಓಕೆ ವಿಷಯಕ್ಕೆ ಬರ್ತೀನಿ. ಈ ಸಿನಿಮಾನ ಬೇರೆ ಸಿನಿಮಾಗಳನ್ನ ನೋಡೋ ಹಾಗೆ ನೋಡಿದ್ರೆ ಖಂಡಿತ ಅರ್ಥ ಆಗಲ್ಲ. ಇಲ್ಲಿ ಸಿನಿಮಾದಲ್ಲಿ ನಮಗ್ ತೋರಿಸೋದು, ಸಿನಿಮಾವನ್ನ ನಾವು ನೋಡೋದು ಎರಡು ಡಿಫ್ರೆಂಟ್ ಥಿಂಗ್ಸ್. ಯಾಕಂದ್ರೆ ಸಿನಿಮಾ ಕಂಪ್ಲೀಟ್ ಆಗಿ ಮೆಟಾಫರಿಕಲ್ ಆಗಿದೆ. ಸಿನಿಮಾದಲ್ಲಿರೋ ಪ್ರತಿಯೊಂದು ಪಾತ್ರಕ್ಕೂ ಪ್ರತಿಯೊಂದು ದೃಶ್ಯಕ್ಕೂ ಮೆಟಾಫರಿಕಲ್ ಆಗಿ ಮೀನಿಂಗ್ ಇದೆ. ಸೊ ನೀವು ಸಿನಿಮಾವನ್ನ ಹಾಗೇನೆ ನೋಡ್ಬೇಕಾಗುತ್ತೆ. ಉಪೇಂದ್ರ ನಿರ್ದೇಶನದ ಹಿಂದಿನ ಸಿನಿಮಾಗಳನ್ನ ನೋಡಿ ನೀವು ಅರ್ಥ ಮಾಡ್ಕೊಂಡಿದ್ರೆ ಇದು ನಿಮಗೆ ಈಗಾಗಲೇ ಗೊತ್ತಿರುತ್ತೆ. ಇದು ಕೂಡ ಅದೇ ಟೆಂಪ್ಲೇಟ್ ಅಲ್ಲಿ ಇದೆ. ಸಿನಿಮಾದ ಪ್ಲಾಟ್ ವಿಷಯಕ್ಕೆ ಬಂದ್ರೆ, ಇದು ಒಳ್ಳೆಯದು ಮತ್ತೆ ಕೆಟ್ಟದ್ದರ ನಡುವಿನ ಸಂಘರ್ಷ, ಸತ್ಯ ಮತ್ತೆ ಸುಳ್ಳಿನ ನಡುವಿನ ಸಂಘರ್ಷ, ಪುಣ್ಯ ಮತ್ತೆ ಪಾಪದ ನಡುವಿನ ಸಂಘರ್ಷ, ಭೂತ ಮತ್ತೆ ಭವಿಷ್ಯದ ನಡುವಿನ ಸಂಘರ್ಷ, ನಾನು ಮತ್ತೆ ನೀನು ನಡುವಿನ ಸಂಘರ್ಷ, ಪ್ರಕೃತಿ ಮತ್ತೆ ಮನುಷ್ಯನ ನಡುವಿನ ಸಂಘರ್ಷ. ಇಷ್ಟನ್ನ ಮಾತ್ರ ನಾನು ಹೇಳಬಲ್ಲೆ. ಹೆಚ್ಚಾಗಿ ಏನೇ ಹೇಳಿದ್ರು ಸ್ಪಾಯ್ಲರ್ ಆಗುತ್ತೆ. ಥಿಯೇಟರ್ ಅಲ್ಲಿ ಸಿಗೋ ಆ ಒಂದು ಥ್ರಿಲ್ನ ಕಳ್ಕೊಂಡ್ಬಿಡ್ತೀರಾ. ಇಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗಲ್ಲ. ನೀವು ಸಿನಿಮಾ ನೋಡಿ ಅರ್ಥ ಮಾಡ್ಕೊಂಡ್ರೆ ಅದೇ ಪಾಸಿಟಿವ್, ಸಿನಿಮಾ ನೋಡಿ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಅದೇ ನೆಗೆಟಿವ್. ಆದರೂ ಕೆಲವು ಪಾಸಿಟಿವ್ ವಿಷಯಗಳನ್ನು ಪಾಯಿಂಟ್ ಔಟ್ ಮಾಡಿ ಹೇಳಬೇಕಂದ್ರೆ, ಅದು ಉಪೇಂದ್ರ ಅವರ ಥಾಟ್ ಪ್ರೊಸೆಸ್. ಫ್ಯೂಚರಿಸ್ಟಿಕ್ ಥೀಮ್ ಇದ್ರೂ ಸುಮ್ಮನೆ ಫಿಕ್ಷನಲ್ ಆಗಿ ಏನೇನೋ ಹೇಳ್ದೇನೆ ಪ್ರೆಸೆಂಟನ್ನೇ ಮೆಟಾಫರಿಕಲ್ ಆಗಿ ಹೇಳ್ತಾ ಹೋಗಿದ್ದಾರೆ. ಟೆಕ್ನಿಕಲಿ ತುಂಬಾ ಅದ್ಭುತವಾಗಿದೆ. ಸಿನಿಮಾಟೋಗ್ರಫಿ ನೆಕ್ಸ್ಟ್ ಲೆವೆಲ್. ಪರ್ಟಿಕ್ಯುಲರ್ ಆಗಿ ಹೀರೋಯಿನ್ ಇಂಟ್ರೊಡಕ್ಷನ್ ಸೀನ್, ಕಲ್ಕಿ ಫಸ್ಟ್ ಫೈಟ್ ಸೀನ್, ಇನ್ನೂ ಹೇಳಿದ್ರೆ ಸ್ಪಾಯ್ಲರ್ ಆಗುತ್ತೆ. ಒಂದಷ್ಟು ಸೀನಲ್ಲಿ ಬ್ರಿಲಿಯಂಟ್ ಸಿನಿಮಾಟೋಗ್ರಫಿ ಅನ್ನಿಸ್ತು. ಗ್ರಾಫಿಕ್ಸ್ ವರ್ಕ್ ತುಂಬಾ ಇದೆ, ಎಲ್ಲ ಕಡೆನೂ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ವೈಟ್ ಶಾರ್ಟ್ಸಲ್ಲಿ ಡೀಟೇಲಿಂಗ್ ಇಷ್ಟ ಆಯಿತು. ಇನ್ನು ಅಜನೀಶ್ ಅವರ BGM ಅಂತೂ ಸೈಕ್ ಗುರು. ಎಡಿಟಿಂಗ್ ಡೀಸೆಂಟ್ ಆಗಿದೆ, ಎಲ್ಲರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಸಿನಿಮಾದಲ್ಲಿ ಆಲ್ಮೋಸ್ಟ್ 80% ಸ್ಕ್ರೀನ್ ಸ್ಪೇಸಲ್ಲಿ ಉಪೇಂದ್ರ ಅವರೇ ಇದ್ದಾರೆ. ಸೊ ಡೈರೆಕ್ಷನಲ್ಲಿ ಮಾತ್ರವಲ್ಲದೆ ಪರ್ಫಾರ್ಮೆನ್ಸಲ್ಲೂ ಕೂಡ ಸಿನಿಮಾವನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಂಡಿದ್ದಾರೆ. ಸಿನಿಮಾ ನೋಡಿದ ಮೇಲೆ ಸಿನಿಮಾ ಚೆನ್ನಾಗಿದೆಯೋ ಅಥವಾ ಚೆನ್ನಾಗಿಲ್ವೋ ಅನ್ನೋದಕ್ಕಿಂತ ಸಿನಿಮಾ ನಿಮಗೆ ಅರ್ಥ ಆಯ್ತಾ ಅಥವಾ ಅರ್ಥ ಆಗಲಿಲ್ವಾ ಅನ್ನೋ ಪ್ರಶ್ನೆ ನಿಮ್ಮ ಮುಂದೆ ಇರುತ್ತೆ. ಓವರಾಲ್ ಆಗಿ ಹೇಳಬೇಕಂದ್ರೆ, ನೀವು ಥಿಯೇಟರಲ್ಲಿ ನೋಡಲೇಬೇಕಾದಂತಹ ಸಿನಿಮಾ, ನೋಡಿ ಅರ್ಥ ಮಾಡ್ಕೊಳ್ಳೇಬೇಕಾದಂತಹ ಸಿನಿಮಾ, ಅರ್ಥ ಮಾಡಿಕೊಂಡು ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ಬೇಕಾದಂಥ ಸಿನಿಮಾ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಿಸ್ ಮಾಡ್ಕೊಬೇಡಿ. ಕೊನೆಯದಾಗಿ ನಮಗೂ ನಿಮಗೂ ಸೇರಿಸಿ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.